ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 23ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಮೌನವಾಗಿರಿ. ಆದ್ದರಿಂದ ಬುದ್ಧಿವಂತರು ಆ ಸಮಯದಲ್ಲಿ ಮೌನವಾಗಿರುತ್ತಾರೆ, ಏಕೆಂದರೆ ಅದು ಕೆಟ್ಟ ಸಮಯ. ಆಮೋಸ್ 5:13. ಮಾತನಾಡುವ ಸಾಮರ್ಥ್ಯವು ಕರ್ತನು ನೀಡಿದ ಗಮನಾರ್ಹ ಉಡುಗೊರೆಗಳಲ್ಲಿ ಒಂದಾಗಿದೆ. ಆದಾಗ್ಯೂ ನಾವು ಯಾವಾಗಲೂ ಮಾತನಾಡುತ್ತಿರಬೇಕು ಎಂದು ಇದರ ಅರ್ಥವಲ್ಲ. ದೇವರ ಮಕ್ಕಳಾಗಿ ನಾವು ಸಮತೋಲನದ ಬುದ್ಧಿವಂತಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮೌನವಾಗಿರಬೇಕು. ಹರಿದು ಹಾಕುವ ಸಮಯ, ಒಲಿಯುವ ಸಮಯ, ಮೌನವಾಗಿರುವ ಸಮಯ ಮತ್ತು ಮಾತನಾಡುವ ಸಮಯ ಇದೆ ಎಂದು ಬುದ್ಧಿವಂತ ವ್ಯಕ್ತಿ ಸಾಲೊಮೋನನು ನಮಗೆ ನೆನಪಿಸುತ್ತಾನೆ. ಪ್ರಸಂಗಿ 3:7. ಕೆಲವರು ಬಾಹ್ಯವಾಗಿ ಮೌನವಾಗಿರಬಹುದು, ಆದರೆ ಒಳಗೆ ಅಸಮಾಧಾನ ಅಥವಾ ಗೊಣಗುತ್ತಿರುತ್ತಾರೆ. ಇತರರು ಸ್ಫೋಟಗೊಳ್ಳಲು ಕಾಯುತ್ತಿರುವ ಜ್ವಾಲಾಮುಖಿಯಂತೆ ಕುದಿಯುತ್ತಿರುವ ಕೋಪದಿಂದ ಮೌನವಾಗಿರಬಹುದು. ನಕಾರಾತ್ಮಕ ಮೌನಗಳು ಮುಖ ಗಂಟಿಕ್ಕುವುದು, ಹೇಡಿತನ, ಅತೃಪ್ತಿ ಅಥವಾ ಸೇಡಿನ ಸ್ವಭಾವ ದೇವರನ್ನು ಮಹಿಮೆಪಡಿಸುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಪವಿತ್ರ, ದೈವಿಕ ಮತ್ತು ಸೌಮ್ಯ ಮೌನಗಳು ಅಮೂಲ್ಯ ಮತ್ತು ಅತ್ಯಗತ್ಯ. ದೇವರ ಮಕ್ಕಳೇ, ನಿಮ್ಮ ನಾಲಿಗೆಗೆ ಕಡಿವಾಣ ಹಾಕಲು ಕಲಿಯಿರಿ ಮತ್ತು ಮೌನದ ಶಿಸ್ತನ್ನು ಬೆಳೆಸಿಕೊಳ್ಳಿ. ನಾವು ಮೌನವನ್ನು ಅಪ್ಪಿಕೊಂಡಾಗ ನಾವು ಅನೇಕ ಪಾಪಗಳನ್ನು ತಪ್ಪಿಸುತ್ತೇವೆ ಮತ್ತು ಕೋಪವನ್ನು ಕೆರಳಿಸುವ ಅಥವಾ ಹಾನಿಯನ್ನುಂಟು ಮಾಡುವ ಪದಗಳನ್ನು ಉಚ್ಚರಿಸುವುದರಿಂದ ತಪ್ಪಿಸಿಕೊಳ್ಳುತ್ತೇವೆ. ಸೌಮ್ಯವಾದ ಉತ್ತರವು ಕೋಪವನ್ನು ತಿರುಗಿಸುತ್ತದೆ, ಆದರೆ ಕಠೋರವಾದ ಮಾತು ಕೋಪವನ್ನು ಎಬ್ಬಿಸುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. ಜ್ಞಾನೋಕ್ತಿ 15:1. ಮಾತಿನ ದುರುಪಯೋಗವು ಗಮನಾರ್ಹ ಹಾನಿಗೆ ಕಾರಣವಾಗಬಹುದು. ಪದಗಳು ತೊಂದರೆ ಉಂಟು ಮಾಡುವ 6 ವಿಧಾನಗಳನ್ನು ಒಮ್ಮೆ ವೀಕ್ಷಕ ಪಟ್ಟಿ ಮಾಡಿದನು. ತಪ್ಪಾಗಿ ವರದಿ ಮಾಡುವುದು, ತಪ್ಪಾಗಿ ಉಲ್ಲೇಖಿಸುವುದು, ತಪ್ಪಾಗಿ ಅರ್ಥೈಸುವುದು, ತಪ್ಪಾಗಿ ಪ್ರತಿನಿಧಿಸುವುದು ಮತ್ತು ತಪ್ಪು ತಿಳುವಳಿಕೆ. ರಸ್ತೆ ಬದಿಯ ಕಾರಂಜಿಯ ಬಳಿ 2 ಮಹಿಳೆಯರು ಜಗಳವಾಡುವ ಕಥೆಯನ್ನು ಹೇಳಲಾಗುತ್ತದೆ. ಒಬ್ಬಳು ಕೋಪದಿಂದ ಮಾತನಾಡಿದಳು. ಅವಳ ಮಾತುಗಳು ಕೋಪದಿಂದ ತುಂಬಿ ತುಳುಕುತ್ತಿದ್ದವು. ಆರಂಭದಲ್ಲಿ ಅಷ್ಟೇ ಬಿಸಿಯಾಗಿ ಮಾತನಾಡಿದ ಇನ್ನೊಬ್ಬಳು ಇದ್ದಕ್ಕಿದ್ದಂತೆ ಮೌನವನ್ನು ಆರಿಸಿಕೊಂಡಳು. ಪ್ರತಿಕ್ರಿಯೆಯ ಕೊರತೆಯಿಂದ ನಿರಾಶೆಗೊಂಡ ಮೊದಲ ಮಹಿಳೆ ಇನ್ನಷ್ಟು ಕೋಪಗೊಂಡಳು. ನಾನು ತುಂಬ ಮಾತನಾಡಿದ್ದೇನೆ, ನಾನು ಇನ್ನೂ ಹೆಚ್ಚು ಮಾತನಾಡುತ್ತೇನೆ ಎಂದು ಕೂಗಿದಳು. ಹಲವು ಬಾರಿ ಮೌನವು ಬುದ್ಧಿವಂತ ಪ್ರತಿಕ್ರಿಯೆಯಾಗಿದೆ. ಯೆಹೋಶುವನು ಮತ್ತು ಜೆರಿಕೋದ ಗೋಡೆಗಳ ಉದಾಹರಣೆಯನ್ನು ಪರಿಗಣಿಸಿ. 6 ದಿನಗಳ ಕಾಲ ಜನರು ಮೌನವಾಗಿ ನಗರದ ಸುತ್ತಲೂ ಮೆರವಣಿಗೆ ನಡೆಸಿದರು. 7ನೇ ದಿನ ಅವರ ಸ್ತುತಿಯ ಕೂಗು ಗೋಡೆಗಳನ್ನು ಕೆಡವಿತು. ಆ 6 ದಿನಗಳ ಮೌನ ವಿಧೇಯತೆಯು ವಿಜಯದ ಕೂಗಿನಷ್ಟೇ ನಿರ್ಣಾಯಕವಾಗಿತ್ತು. ದೇವರ ಮಕ್ಕಳೇ, ಮೌನವು ಒಂದು ಆಶೀರ್ವಾದ ಎಂಬುದನ್ನು ನೆನಪಿಡಿ. ಅದು ಚಿಂತನೆಗೆ ಅವಕಾಶ ನೀಡುತ್ತದೆ, ಸಂಘರ್ಷವನ್ನು ಹರಡುತ್ತದೆ ಮತ್ತು ದೇವರ ಶಾಂತವಾದ ಸಣ್ಣ ಧ್ವನಿಗೆ ನಮ್ಮನ್ನು ಹತ್ತಿರಕ್ಕೆ ಸೆಳೆಯುತ್ತದೆ. ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮೌನವಾಗಿರಬೇಕು ಎಂದು ತಿಳಿಯಲು ಆತನ ಜ್ಞಾನವನ್ನು ಹುಡುಕಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಎಲ್ಲ ನರರೇ, ಕರ್ತನ ಮುಂದೆ ಮೌನವಾಗಿರಿ, ಏಕೆಂದರೆ ಅವನು ತನ್ನ ಪವಿತ್ರ ವಾಸಸ್ಥಾನದಿಂದ ಎಬ್ಬಿಸಲ್ಪಟ್ಟಿದ್ದಾನೆ. ಜಕರ್ಯ 2:13. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.